ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ನೋಡ್ಸೋಕೆ ಹೊರಟಿರೋವಂಥದ್ದು ಆಂಧ್ರ ಸ್ಟೈಲ್ ಪಪ್ಪು. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ 1 ಕಪ್ ತೊಗರಿಬೇಳೆ, 1/4 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ ನಾನು. 1:4 ಅಂತ. ಆಮೇಲೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಈ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಖಾರ ಉಪಯೋಗಿಸೋದ್ರಿಂದ ನಾನು ಒಂದು 15 ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಡೈರೆಕ್ಟ್ ಕುಕ್ಕರ್ಗೆಲ್ಲೇ ನಾವು ಎಲ್ಲನೂ ಅದನ್ನು ಹಾಕ್ತಾಯಿದ್ದೀವಿ. ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಬೇಡಿಗೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ನಾವೇನೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡ್ರೆ ಬೇಗ ಫ್ರೈಯೂ ಆಗುತ್ತೆ, ನಿಮಗೆ ಬೇಗನೂ ಆಗುತ್ತೆ. ಇದು ಟೈಮ್ ತೊಗೊಳ್ಳೋದು ಏನಿದ್ರೂ ಕಟ್ ಮಾಡೋದಕ್ಕೆ ಅಷ್ಟೇ ಬಿಟ್ಟರೆ ಬೇಗ ಕುಕ್ ಆಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಬೇಕು. ಇದು ಬೆಳಗ್ಗೆ ತಿಂಡಿಗೆ, ಚಪಾತಿಗೆ, ಇಲ್ಲ ಬೇಗ ಅರ್ಜೆಂಟಾಗಿ ಕೆಲಸಕ್ಕೆ ಹೋಗೋರಿಗೆ ಎಲ್ಲ ಅರ್ಜೆಂಟಾಗಿ ಹೋಗಬೇಕು, ಬೇಗನೆ ಒಂದು ಕಡೆ ತಿಂಡಿ ಮಾಡ್ಕೊಬೇಕು, ಇನ್ನೊಂದು ಕಡೆ ಅಡುಗೆಗೆ ಇಡಬೇಕು ಅನ್ನೋವಾಗ ಇದು ಒಂದು ಕುಕ್ಕರ್ ಕೂಗಿಸ್ಬಿಟ್ಟು ಹೋಗಿಬಿಟ್ರೆ ಚೆನ್ನಾಗಿ ನಿಮಗೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಇದು ಸಾರು ರೆಡಿ ಆಗುತ್ತೆ. ಈಗ ನಾನು ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಹಾಕಿದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ, ಮತ್ತು ಬೇಗ ಬೇಯೋದಕ್ಕೆ ಅಂತ ಹೇಳಿ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ಎಲ್ಲ ಇದಾದಮೇಲೆ ನಾನು ಸ್ವಲ್ಪ ಬೇಳೆ ಹಾಕ್ತೀನಿ. ತೊಗರಿಬೇಳೆ, ಹೆಸರುಬೇಳೆ ಏನು ಎತ್ತಿಟ್ಕೊಂಡಿದ್ರಿ ಅದನ್ನು ಹಾಕಿ ಅದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊತೀನಿ, ಬೇಗ ಬೇಯುತ್ತೆ ಅಂತ. ಅದಾದಮೇಲೆ ಸೊಪ್ಪು ಹಾಕ್ತೀನಿ. ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ಎಲ್ಲ ಫಟಾಫಟ್ ಬೇಗ ಆಗೋಗ್ಬಿಡುತ್ತೆ ನಿಮಗೆ. ಕುಕ್ಕರ್ ಬೇಯೋದೊಂದು ಬಿಟ್ಟರೆ ಇದಾಗುತ್ತೆ. ಇದೇನಿದ್ರೂ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ನಿಮ್ಗೆ ಟೈಮ್ ತೊಗೊಳ್ಳೋದು. ಈಗ ತೊಗರಿಬೇಳೆ ಹಾಕಿದೆ, ಹೆಸರುಬೇಳೆ ಹಾಕಿದೆ, ಈಗ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ನೀರು ಹಾಕಬೇಕು. ಎಲ್ಲ ಫ್ರೈ ಮಾಡಿಬಿಟ್ಟು 1-2 ನಿಮಿಷ ಬಿಟ್ಟು ನೀರು ಹೇಗೆ ಹಾಕಬೇಕು ಅಂದರೆ ಇದ್ರ ಮುಳುಗಿ ಸ್ವಲ್ಪ ಮೇಲೆ ಬರಬೇಕು. ನಾವೇನು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ಮೇಲೆ 1 ಲೋಟ ಅಷ್ಟು ನೀರು ಎಕ್ಸ್ಟ್ರಾ ಹಾಕಬೇಕು, ಮುಳುಗಬೇಕು, ಕಾಣಿಸ್ಬಾರ್ದು. ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನ್ ತೊಗೊಂಡಿದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ ಎಲ್ಲ ಹಾಕಿ ನೋಡಿ. ಈಗ ನಾನು ಫ್ರೈ ಮಾಡಿದ್ದೀನಿ. ಉಪ್ಪಾಯಿತು, ಖಾರ ಆಯಿತು, ಧನಿಯಾ ಪುಡಿ ಹಾಕಿದಾಯಿತು, ಬೇಳೆ ಆಯಿತು, ಎಲ್ಲ ಹಾಕಿ ಈಗ ನಾನು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯೋವರೆಗೂ ಒಂದು 6-7 ಸಲ ವಿಜಿಲ್ ಬರ್ಸ್ಕೊತೀನಿ. ನಿಮಗೆ ಸ್ವಲ್ಪ ಜಾಸ್ತಿನೇ ತೊಗೊಬೇಕಾಗುತ್ತೆ. ಒಬ್ಬೊಬ್ಬರು ಕುಕ್ಕರ್ ಏನಾದ್ರೂ ತುಂಬ 2-3 ಕೂಗೋದಿಲ್ಲ ಅಂತಂದರೆ ನೀವು ನೋಡ್ಕೊಳ್ಳಿ, ಬೇಯೋದು ಗೊತ್ತಾಗುತ್ತೆ. ನೀವು ನಾರ್ಮಲ್ಗಿಂತ ಒಂದು 5-6 ಕೂಗು ಎಕ್ಸ್ಟ್ರಾನೇ ಬೇಯಿಸ್ಕೊಬೇಕಾಗುತ್ತೆ. ಹಂಗಾಗಿ ಎಲ್ಲ ಸ್ಮ್ಯಾಶ್ ಆಗಬೇಕು. ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಬೇಳೆ ಬೇಯೋದಕ್ಕೆ ಟೈಮ್ ತೊಗೊಳ್ಳೋದಕ್ಕೆ, ಅದಕ್ಕೆ ವಿಸಿಲ್ಸನ್ನು ಕುಕ್ಕರ್ ಜಾಸ್ತಿ ಲಿಡ್ ಓಪನ್ ಮಾಡಿದ್ದೀನಿ. ಈ ಥರ ಬೇಳೆ ಎಲ್ಲ ಸ್ವಲ್ಪ ಏನಾದರೂ ಇದ್ದರೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡೋದಕ್ಕೆ ಚೆನ್ನಾಗಿ ಸೌಟಲ್ಲೇನೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಿಮಗೆ ಪಪ್ಪು ಸಾರು ರೆಡಿ ಆಗುತ್ತೆ. ಜಸ್ಟ್ ಅಷ್ಟೇ, ಇನ್ನೇನು ಮತ್ತೇನೂ ಇರೋದಿಲ್ಲ. ಇದು ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಮೇಲೆ ಹಾಕ್ಕೊಂಡ್ರೆ ಆಯಿತು, ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ಇಷ್ಟೇ, ಈಸಿ ಪಪ್ಪು ಸಾರು ರೆಡಿ.